ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ತುಂಬ ಲಿಮಿಟೆಡ್ ಆಪ್ಷನ್ಗಳಿತ್ತು. ಇಯರ್ ಬೈ ಇಯರ್ ತುಂಬ ಈಗ ರೆಸಾರ್ಟ್ಗಳು ಓಪನ್ ಆಗ್ತಾ ಇದೆ, ತಲೆ ಎತ್ತಾ ಇದೆ. ಸ್ಕ್ಯಾಮ್ ಅನ್ನೋ ಒಂದು ವಿಷಯನೂ ಕೂಡ ಹೈಲೈಟ್ ಮಾಡಿಬಿಟ್ಟು ಕೆಲವೊಂದು ವೀಡಿಯೋಗಳು ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ನಿಜವಾಗ್ಲೂ ಆ ಥರ ಏನು ನಡೀತಾ ಇದೆ, ಅದು ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಾ ಇರ್ಬೋದು? ಹಲೋ, ಹಾಯ್, ನಮಸ್ಕಾರ. ಬಿಸಿಲಿನ ಬೇಗ ಸಿಕ್ಕಾಪಟ್ಟೆ ಇರ್ತಾ ಇದೆ. ಅದರಲ್ಲೂ ಬೆಂಗಳೂರಿನಂಥ ಮಹಾನಗರಿಯಿಂದ ನಾವು ಎಸ್ಕೇಪ್ ಆಗಿ ಒಂದು ಕೂಲ್ ಆಗಿರುವಂಥ ಪ್ಲೇಸ್ಗೆ ಬರಬೇಕಂತ ತುಂಬ ದಿವಸದಿಂದ ಅನ್ಕೋತಾ ಇದ್ವಿ. ಹಾಗಾಗಿ ನಾವಿವತ್ತು ದಾಂಡೇಲಿಯ ರೇನ್ ಫಾರೆಸ್ಟ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ನೀವು ಏನಾದರೂ ಬೇಸಿಗೆಯಿಂದ ಎಸ್ಕೇಪ್ ಆಗಬೇಕು ಮತ್ತು ಮಕ್ಕಳಿಗೆ ಬೇಸಿಗೆ ರಜೆ ಶುರು ಆಗ್ತಾ ಇದೆ, ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಬೇಸಿಗೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗನ ತೋರಿಸ್ತೀವಿ. ಈ ಒಂದು ರೇನ್ ಫಾರೆಸ್ಟ್ನಲ್ಲಿ ಏನಿದೆ ಏನಿಲ್ಲ ಎಲ್ಲನೂ ತೋರಿಸ್ತೀವಿ. ಈ ವಿಡಿಯೋನ ಹಾಗೆ ನೋಡ್ತಾ ಇರಿ. ದಾಂಡೇಲಿ ಕಾಡಿನ ಹೃದಯದಲ್ಲಿ ಹಸಿರು ಹೊದಿಕೆಯ ಮಧ್ಯೆ ಅಡಗಿರುವ ಒಂದು ಸುಂದರ ಅನುಭವ, ಅದೇನೇ ರೇನ್ ಫಾರೆಸ್ಟ್ ರೆಸಾರ್ಟ್. ನಗರದ ಗದ್ದಲದಿಂದ ಕಂಪ್ಲೀಟ್ಲಿ ದೂರ, ಪ್ರಕೃತಿಯ ಜೊತೆ ಮಿಶ್ರಣವಾಗೋಕ್ಕೆ ಇದೊಂದು ಪರ್ಫೆಕ್ಟ್ ಸ್ಥಳ ಅಂತಲೇ ಹೇಳ್ಬೋದು. ಸ್ವಚ್ಛವಾದ ಹೊಸ ಸೌಲಭ್ಯಗಳಿರುವಂತಹ ರೂಮ್ಸು, ಅದರ ಜೊತೆಗೆ ಪೂಲ್ ವ್ಯೂ ಜೊತೆಗಿನ ಡಿಲಕ್ಸ್ ರೂಮ್ಗಳು ಕೂಡ ಲಭ್ಯ ಉಂಟು. ಕಪಲ್ ಇರಲಿ, ಫ್ಯಾಮಿಲಿ ಇರಲಿ, ಫ್ರೆಂಡ್ಸ್ ಅಥವಾ ಸ್ಟೂಡೆಂಟ್ಸ್ ಎಲ್ಲರಿಗೂ ಸೂಕ್ತ ಪ್ಯಾಕೇಜ್ಗಳು. 3 ಸಮಯದ ರುಚಿಕರ ಊಟ, ಮಧ್ಯಾಹ್ನ, ರಾತ್ರಿ, ಬೆಳಗಿನ ತಿಂಡಿ ಎಲ್ಲವೂ ಕೂಡ ಒಳಗೊಂಡಿರುತ್ತದೆ. ಅದರಲ್ಲಿ ವೆಜ್ ಕೂಡ ಉಂಟು, ನಾನ್ ವೆಜ್ ಕೂಡ ಉಂಟು. ರಾತ್ರಿ ಕ್ಯಾಂಪ್ ಫೈರ್ ಇರುತ್ತೆ, ಮಜಾ ಮಳೆಯ ಡ್ಯಾನ್ಸ್ ಕೂಡ ಇರುತ್ತೆ ಮತ್ತು ದಾಂಡೇಲಿಯ ಪ್ರಸಿದ್ಧ ಕೊರೈಕಲ್ ರೈಡ್ ಕೂಡ ನೀವು ಮಾಡ್ಬೋದು. ಸುರಕ್ಷಿತ ಪರಿಸರ, ಸ್ನೇಹಪೂರ್ಣ ಸಿಬ್ಬಂದಿ, 4.5+ ರೇಟಿಂಗ್ ಹೊಂದಿದೆ. ನಾವು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಬಂದಾಗ ಎಲ್ಲರೂ ಒಟ್ಟಾಗಿ ಒಂದೇ ಕಡೆ ಇದ್ದರೆ ನೈಟನ್ನು ಮಾತಾಡ್ಕೊಂಡು ಕಳಿಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ನೋಡಿ, ಈ ಒಂದು ರೂಮ್ ಹೇಗಿದೆ ಅಂತಂದರೆ ನಿಮಗೆ ಬೇಕಾದಷ್ಟು ಬೆಡ್ಡನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಮತ್ತು ಅಟ್ಯಾಚ್ ಕೂಡ ಮಾಡಿಕೊಡ್ತಾರೆ. ಆಹಾ, ಪ್ರಕೃತಿ ಮಧ್ಯದಲ್ಲಿ ಕುತ್ಕೊಂಡು ಸಮಯ ಕಳೆದಿದೆ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಎಷ್ಟು ಸ್ಪೇಷಿಯಸ್ ಆದಂಥ ಒಂದು ಜಾಗವನ್ನು ಇಟ್ಟಿದ್ದಾರೆ. ಎಂಟೈರ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಗ್ರೂಪ್ ಕುತ್ಕೊಂಡು ಆರಾಮಾಗಿ ಕ್ಯಾಂಪ್ ಫೈರನ್ನು ಎಂಜಾಯ್ ಮಾಡ್ಬೋದು. ಇದನ್ನು ನೈಟಲ್ಲಿ ನಾವು ನೋಡುವ ಹೇಗಿರುತ್ತೆ ಅಂತ. ರೇನ್ ಫಾರೆಸ್ಟ್ ಹೆಸರು ಹೇಳೋ ಹಾಗೆ ಮಳೆಗಾಲದಲ್ಲಿ ಏನಾದರೂ ಬಂದರೆ ಅದ್ರದ್ದು ಅನುಭವನೇ ಬೇರೆ ಅನಿಸುತ್ತೆ. ಈಗ ಊಟದ ಸಮಯ ನಮಗೆ. ಈಗ ನೀವು ಮಾರ್ನಿಂಗಲ್ಲಿ 11 ಗಂಟೆಗೆ ಬಂದು ಚೆಕ್ ಇನ್ ಆದ್ರಿ ಅಂತಂದರೆ ಮಧ್ಯಾಹ್ನದ ಊಟ ಇಲ್ಲಿ ಲಭ್ಯ ಇರುತ್ತೆ. ಆಮೇಲೆ ನೈಟು ಡಿನ್ನರ್ ಕೂಡ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಡೇ ನೀವು ಚೆಕ್ಔಟ್ ಆಗುವಾಗ ಅಲ್ಲೂ ಕೂಡ ನಿಮಗೆ ಬ್ರೇಕ್ಫಾಸ್ಟ್ ಫೆಸಿಲಿಟಿ ಇರುತ್ತೆ. ಅದನ್ನು ಮುಗಿಸ್ಕೊಂಡು ನೀವು ಹೊರಡ್ಬೋದು. ಸೊ ಇದರಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಮ ಚಾಯ್ಸ್ ಪ್ರಕಾರ ಅದನ್ನು ಚೂಸ್ ಮಾಡ್ಕೋಬೋದು. ಸೊ ವೆಜ್ಜಲ್ಲಿ ಮಿಕ್ಸ್ ವೆಜ್ ಇದೆ ಅನಿಸುತ್ತೆ. ಸೂಪರಾಗಿ 2 ಥರ ಸಾಗು ಇದೆ ನೋಡಿ. ಶುರು ಮಾಡಿಬಿಟ್ರೆ ನನಗೆಲ್ಲ ಖುಷಿ ಕೊಡ್ತಾ ಇರೋದಂದರೆ ನೋಡಿ, ಸುತ್ತಮುತ್ತಲು ಮರ, ನದಿ, ಈ ಒಂದು ಕೆರೆ ಥರ ಏನಿದೆ, ಅದ್ರ ಜೊತೆಗೆ ಎಲ್ಲ ಹಸಿರು ಸಸ್ಯದ ಮಧ್ಯದಲ್ಲಿ ಒಂದು ಊಟದ ಭೋಜನ ಶಾಲೆ. ಅದು ಬಹಳ ಖುಷಿ ಕೊಡುತ್ತೆ. ಈಗ ನಾವು ಈ ಒಂದು ರೆಸಾರ್ಟ್ನ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ. ಇದು ಪ್ರಕೃತಿಗೆ ಭಾಳ ಹತ್ತಿರವಾಗುವಂಥ ಕೆಲವೊಂದು ಕಾನ್ಸೆಪ್ಟ್ಗಳು ಯೂನಿಕ್ ಅನ್ನಿಸ್ತು. ಈ ಒಂದು ಕಾನ್ಸೆಪ್ಟ್ನ ಹಿಂದಿರುವಂಥ ಒಂದು ಬ್ರಿಲಿಯಂಟ್ ಮೈಂಡನ್ನು ನಾನು ಇವಾಗ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದೀನಿ. ನಮ್ಮ ಅನಿಲ್ ಪಾಟ್ನೇಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ತೆ. ನಮಸ್ಕಾರ. ಇಂಥ ಒಂದು ದೊಡ್ಡ ರೆಸಾರ್ಟನ್ನು ಓನ್ ಮಾಡೋದಂದರೆ ಒಂದು ದೊಡ್ಡ ಪ್ಲೆಜರು. ಅದನ್ನು ಕೂಡ ಈ ಒಂದು ಯೂನಿಕ್ ಕಾನ್ಸೆಪ್ಟನ್ನು ಹಾಕ್ಕೊಂಡು ಮಾಡಿರುವಂಥದ್ದು ಭಾಳ ನಮ್ಗೆ ಖುಷಿ ಕೊಡ್ತು. ಸೊ ನೀವು ನಮಗೆ ಹೇಗೆ ಮಾಡಿದ್ರಿ ಮತ್ತು ಇದರಿಂದ ಹಿಂದಿನ ರೀಸನ್ ಏನು ಮತ್ತು ಏನು ಯೂನಿಕ್ ನಿಮ್ಮಲ್ಲಿರುವಂಥದ್ದು ಅಂತ ಹೇಳ್ತೀರಾ? ನಾನು ಅನಿಲ್ ಪಾಟ್ನೇಕರ್ ಅಂತ. ಈ ಟೂರಿಸಂ ಬಿಸ್ನೆಸ್ನಲ್ಲಿ ನಾನೊಂದು 20 ವರ್ಷದಿಂದ ಇದ್ದೇನೆ. 2004ಲಿಂದ ಟೂರಿಸಂ ಬಿಸ್ನೆಸ್ನಲ್ಲಿದ್ದೇನೆ. ಗೆಸ್ಟ್ದು ರಿಕ್ವೈರ್ಮೆಂಟು ಮತ್ತು ಗೆಸ್ಟ್ ಟೇಸ್ಟು ಡಿಫ್ರೆಂಟ್ ಕೈಂಡ್ ಆಫ್ ಇರ್ತದೆ. ಸ್ವಲ್ಪ ಜನರಿಗೆ ಹ್ಯಾಪ್ನಿಂಗ್ ಪ್ಲೇಸ್ ಬೇಕಾಗುತ್ತೆ, ಸ್ವಲ್ಪ ಮಂದಿಗೆ ನೇಚರ್ ಇದ್ದಿದ್ದು ಬೇಕಾಗುತ್ತೆ, ಸ್ವಲ್ಪ ಮಂದಿಗೆ ಇಕೋ ಟೂರಿಸಮ್ ಲೈಕ್ ಮಾಡ್ತಾರೆ. ಅದೆಲ್ಲ ಗೆಸ್ಟ್ದೊಂದು ಟೇಸ್ಟ್ ನೋಡಿ ನಾನು ಯಾವಾಗ ಈ ಪ್ಲೇಸ್ ನೋಡಿದೆ ನನಗೆ ಅನ್ನಿಸ್ತು ಇದು ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲೇಸ್ ಫಾರ್ ನೇಚರ್ ಲವರ್ಸ್ ಅಂತ. ಸೊ ನಾನು ಇಲ್ಲಿ ರಿಸಾರ್ಟ್ ಮಾಡಲಿಕ್ಕೆ ನಾನು ಡಿಸೈಡ್ ಮಾಡಿದೆ ಇದೇ ಪ್ಲೇಸ್ನಲ್ಲಿ. ಸೊ ಇಲ್ಲಿ ನಾನೇನು ಕಮರ್ಷಿಯಲ್ ಆಗಿ ಏನು ಪ್ರೆಸೆಂಟೇಷನ್ ಮಾಡಲಿಲ್ಲ. ಎಲ್ಲ ಅಂದರೆ ಏನು ನೇಚರ್ ಏನು ಇಟ್ಟಿದ್ದೇನಲ್ಲ ಅದೇ ಮೇಂಟೈನ್ ಇಟ್ಟು ಗೆಸ್ಟ್ ಏನು ಟೇಸ್ಟ್ ಇದೆ
ಅಲ್ಲಿ ಇಲ್ಲಿ ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಕ್ಸಾಕ್ಟ್ಲಿ, ಅದು ನಮಗೆ ಎದ್ದು ಕಾಣಿಸ್ತಾ ಆಗ್ತಿಲ್ಲ ಎಲ್ಲಾದ್ರೂ. ನಿಮ್ಮಲ್ಲಿ ಮತ್ತೆ ಏನು ವಿಶೇಷವಾದಂತಹ ಫೆಸಿಲಿಟಿಗಳಿದೆ? ನಮ್ಮಲ್ಲಿ ವಿಶೇಷ ಅಂತೆ ನಮ್ದು ಓನ್ ಜೆಟ್ಟಿ ಇದೆ, ವಾಟರ್ ಸ್ಪೋರ್ಟ್ಸು. ಓ ಅಲ್ಲಿ ನಮ್ದು ಬೋಟಿಂಗು, ಕಯಾಕಿಂಗು, ಜಾರ್ಬಿಂಗು, ರಾಫ್ಟಿಂಗು, ಓ ಮತ್ತು ನಮ್ಮ ಹತ್ರ ಸ್ವಂತ ಲಾಂಗ್ ರಾಫ್ಟಿಂಗ್ ಇರೋ ಪ್ಲೇಸ್ ಅಂದ್ರೆ ನಮ್ಮ ಹತ್ರ ಅಷ್ಟೇ ಇದೆ ದಾಂಡೇಲಿಯಲ್ಲಿ ಲಾಂಗ್ ರಾಫ್ಟಿಂಗ್. ಓ ದಟ್ ಇಸ್ 9 kilometers ರಾಫ್ಟಿಂಗ್ ಇದೆ ನಮ್ಮ ಹತ್ರ. ಲಾಂಗ್ ನಾವು ಜರ್ನಿ 9 ಮಾಡಬಹುದು. kilometers, ದಟ್ ಇಸ್ 3 hours ರಾಫ್ಟಿಂಗ್ ಆಗುತ್ತೆ. ಓ ಮತ್ತೆ ಈ ಲಾಂಗ್ ರಾಫ್ಟಿಂಗ್ ಫೆಸಿಲಿಟೀಸ್ ಯಾರು ರೆಸಾರ್ಟ್ ನಲ್ಲೂ ಇಲ್ಲ. ಓ ಮತ್ತೆ ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಇಂಡೋರ್ ಆಕ್ಟಿವಿಟೀಸ್ ನಲ್ಲಿ ಹಾ ಇಲ್ಲೇ ಬೋಟಿಂಗು, ಕಯಾಕಿಂಗ್ ಲೇಕ್ ನಲ್ಲೂ ಮಾಡಿಸ್ತೀವಿ ಓ ನಾವು. ಇಲ್ಲೇ ಕಾಣಿಸ್ತಾ ಇದೆಯಲ್ಲ. ಈ ಲೇಕ್ ದಲ್ಲೂ ಬೋಟಿಂಗು, ಕಯಾಕಿಂಗು ಎಲ್ಲ, ಜಿಪ್ ಲೈನ್ ಎಲ್ಲ ಮಾಡಿಸ್ತೀವಿ ನಾವು, ಜಾರ್ಬಿಂಗ್ ಎಲ್ಲ. ಓ ಇದು ಬಿಟ್ಟು ರಿವರ್ ನಲ್ಲೂ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಹೌದು. ಸೊ ಗೆಸ್ಟ್ ಗೆ ಎರಡು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಲೇಕ್ ಆಸ್ ವೆಲ್ ಆಸ್ ರಿವರ್ ಆಲ್ಸೋ. ಓಹೋ, ಅದು ಹಾಗಿದ್ರೆ ಇಲ್ಲಿಂದ ಸ್ಪಾಟ್ ಬಿಟ್ಟು ಅದು ಹೊರಗಡೆ ಇದೆಯಾ ಸ್ವಲ್ಪ? ಹೊರಗಡೆ ಇಲ್ಲಿಂದ ಹಾರ್ಡ್ಲಿ 11 kilometers ಆಗುತ್ತೆ. ಪ್ಲೇಸ್ ಕಾಲ್ ಗಣೇಶ್ ಗುಡಿ ಅಂತ. ಓ ಗಣೇಶ್ ಗುಡಿ ಅಲ್ಲ. ಓಕೆ ಓಕೆ. ನಾವು ಈ ಪ್ಲೇಸ್ ಹೆಚ್ಚು ಕ್ರೌಡ್ ಮಾಡಿ ಕಮರ್ಷಿಯಲ್ ಇದರಲ್ಲಿ ಮಾಡಲಿಲ್ಲ. ಇದು ಜನ ಯಾವಾಗ ದಾಂಡೇಲಿಗೆ ಬರ್ತಾರೆ, ನೇಚರ್ ಎಂಜಾಯ್ ಮಾಡ್ಲಿಕ್ಕೆ ಬರ್ತಾರೆ. ಅವ್ರು ನೇಚರ್ ಎಂಜಾಯ್ ಮಾಡ್ಬೇಕಂದ್ರೆ ಕ್ರೌಡ್ ಸ್ವಲ್ಪ ಕಡಿಮೆ ಇರಬೇಕು. ಕ್ರೌಡ್ ಕಡಿಮೆ ಇದ್ರಷ್ಟೇ ನೇಚರ್ ಎಂಜಾಯ್ ಮಾಡ್ತಾರೆ. ಇಲ್ಲಾಂದ್ರೆ ಇಲ್ಲಿ ಬಂದು ಇಲ್ಲೆಲ್ಲ ಹಂಗಾಮ ಮಾಡಿದ್ರೆ ನೇಚರ್ ಎಂಜಾಯ್ ಮಾಡಲ್ಲ. ಅವ್ರಿಗೆ ಪಕ್ಷಿ ಶಬ್ದ ಬರಬೇಕು, ಪ್ರಾಣಿ ಶಬ್ದ ಬರಬೇಕು, ಒಂದದ್ದು ಆ ಬ್ರೀಸ್ ಏನ್ ಬರ್ತದಲ್ಲ, ಫಾರೆಸ್ಟ್ ಬ್ರೀಸ್, ಹೌದು. ಅದು ಫೀಲಿಂಗ್ ಬರ್ಬೇಕಂದ್ರೆ ಕ್ರೌಡ್ ಕಡಿಮೆ ಇರಬೇಕು. ನಾವು ಇಲ್ಲಿ ಹೆಚ್ಚು ಬುಕಿಂಗ್ ತಗೊಳಲ್ಲ. ಓನ್ಲಿ ನೇಚರ್ ಲವರ್ಸ್, ಯಾರು ನೇಚರ್ ಲವರ್ಸ್, ಬರ್ಡ್ ವಾಚರ್ಸ್ ಅವ್ರು ಬರ್ತಾರೆ, ಅವ್ರಿಗೆ ಅಷ್ಟೇ ಬುಕಿಂಗ್ ತಗೋತೀವಿ. ಓ ಆ ಥರ. ಎಕ್ಸ್ಕ್ಲೂಸಿವ್ ಆಗಿ ನಾವು ನೇಚರ್ ಲವರ್ಸ್ಗೆ ಮಾಡಿದ ಸ್ಪಾಟ್ ಇದು. ಓ ಹಾಗ. ಓಕೆ. ಹಾ, ಇದು ಭಾಳ ಯುನೀಕ್ ಅನಿಸ್ತು ನೋಡಿ. ಈಗ ಬೆಂಗಳೂರಿನಂಥ ಟ್ರಾಫಿಕ್ನಿಂದ ಆಚೆ ಬಂದು ನೇಚರ್ನಲ್ಲಿ ಎಸ್ಕೇಪ್ ಆಗೋಕ್ಕೆ ಒಂದು ಒಳ್ಳೆ ಯುನೀಕ್ ಪ್ಲೇಸ್ ಇದು ಮಾತ್ರ. ಸರ್, ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ತುಂಬ ಲಿಮಿಟೆಡ್ ಆಪ್ಷನ್ಗಳಿತ್ತು. ಇಯರ್ ಬೈ ಇಯರು ತುಂಬ ಈಗ ರೆಸಾರ್ಟ್ಗಳು ಓಪನ್ ಆಗ್ತಾ ಇದೆ, ತಲೆ ಎತ್ತಾ ಇದೆ. ಅದ್ರ ಜೊತೆಗೆ ಕೆಲವೊಂದು ಸ್ಕ್ಯಾಮ್ ಅನ್ನೋ ಒಂದು ವಿಷಯನೂ ಕೂಡ ಹೈಲೈಟ್ ಮಾಡಿಬಿಟ್ಟು ಕೆಲವೊಂದು ವೀಡಿಯೋಗಳು ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ನಿಜವಾಗ್ಲೂ ಆ ಥರ ಏನು ನಡೀತಾ ಇದೆ? ಅದು ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಾ ಇರ್ಬೋದು? ಸ್ಕ್ಯಾಮ್ ಅಂದ್ರೆ ಏನಾಗುತ್ತೆ, ಸ್ವಲ್ಪ ಟ್ರಾವೆಲ್ ಏಜೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ, ಒಳ್ಳೊಳ್ಳೆ ರಿಸಾರ್ಟ್ ಫೋಟೋ ತೋರಿಸಿ ಹಾಂ. ಬೇರೆ ರಿಸಾರ್ಟ್ ಬುಕಿಂಗ್ ಮಾಡ್ತಾರೆ. ಓ ಅವ್ರೊಂದು ಪ್ರಾಪರ್ ಹೆಸರು ಇರುವುದಿಲ್ಲ ಯಾವುದೋ ರಿಸಾರ್ಟಿಗೆ. ಹಾಂ. ನೇಚರ್ ರಿಸಾರ್ಟು, ಸ್ವಿಮ್ಮಿಂಗ್ ಪೂಲ್ ರಿಸಾರ್ಟು, ಲೇಕ್ ವ್ಯೂ ರಿಸಾರ್ಟ್ ಹಿಂಗೆಲ್ಲ ಮಾರ್ತಾರೆ. ಸಿಕ್ಕಿದ ಹೆಸರನ್ನ ಸಿಕ್ಕಿದ ಹೆಸರು ಹಾಕ್ತಾರೆ. ಬಟ್ ವೆನ್ ಆಫ್ಟರ್ ದೇ ಕಮ್ ಗೆಸ್ಟ್ ಇಲ್ಲಿ ಬಂದ ನಂತರ ಹಾಂ. ಅವ್ರಿಗೆ ಯಾವ್ದಾವ್ದು ರಿಸಾರ್ಟ್ಗೆ ಚೆಕ್ ಇನ್ ಮಾಡಿಸ್ಬಿಡ್ತಾರೆ, ಯಾವ್ದು ಅವೈಲೇಬಲ್ ಇದೆ ಅದು. ಓ ಸೊ ಇದರಿಂದ ಸ್ವಲ್ಪ ದಾಂಡೇಲಿ ಟೂರಿಸಮ್ಗೆ ಇಫೆಕ್ಟ್ ಆಗುತ್ತೆ. ಓ ಮತ್ತು ದಾಂಡೇಲಿ ಟೂರಿಸಮ್ ಏನಿದೆ, ಕ್ವಾಂಟಿಟಿ ವೈಸ್ ಬೆಳೆದಿದೆ, ಓ ಕ್ವಾಲಿಟಿ ವೈಸ್ ಬೆಳಿಬೇಕು. ಹಾಂ, ವೆರಿ ಟ್ರೂ ಅಲ್ವಾ? ಓ ಸೊ ಇದ್ರಲ್ಲಿ ಏನಿದೆ, ಕ್ವಾಲಿಟಿ ವೈಸ್ ಬೆಳೆದ್ರೆ ದಾಂಡೇಲಿಗೆ ಒಂದು ಒಳ್ಳೆ ಹೆಸರು ಬರ್ತದೆ. ಹಾಂ ಹಾಂ. ಕ್ವಾಂಟಿಟಿ ವೈಸ್ ಬೆಳೆದ್ರೆ ಇದಾಗಲ್ಲ. ಹೆಸರು ಸೊ number ಅದು ಅದು ಹೆಸರು ಹೆಚ್ಚಾಗುತ್ತೆ. ಅದು ಸಸ್ಟೈನ್ ಮಾಡ್ಕೊಳ್ಬೇಕು ಮತ್ತು ಅದು ಕ್ವಾಲಿಟಿನೂ ಮೇಂಟೈನ್ ಮಾಡ್ಬೇಕು ನಾವು. ಸೊ ದಾಂಡೇಲಿ ಟೂರಿಸಮ್ಗೆ ಕ್ವಾಲಿಟಿ ವೈಸ್ ಗ್ರೋತ್ ಆಗ್ಬೇಕಂದ್ರೆ ಹಾಂ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ. ಮತ್ತೆ ಏನಾಗಿದೆ, ಇದು ನಾವು ದಾಂಡೇಲಿಗೆ ಯಾವಾಗ ನೇಚರ್ ಅಂತ ಬಂದಿದಾಗ ನೇಚರ್ ನಲ್ಲೇ ಉಳಿಸ್ಬೇಕು ಅವ್ರಿಗೆ. ಓಕೆ. ಈಗ ನಾವು ಕಾರವಾರ, ಗೋವಾದಾಗ ಬೀಚ್ ಸೈಡ್ ಉಳಿದ್ವಿ, ಹಾಂ, ಹೌದು. ಅಲ್ಲಿ ಏನಾಗ್ತದೆ, ಬೀಚ್ ಸೈಡ್ ನೇ ಉಳಿಸ್ಬೇಕು ಸಮುದ್ರ ಅವ್ರಿಗೆ. ಅನ್ನೋದಕ್ಕೆ ನಾವು ಹೋಗಿರ್ತೀವಿ ಅಲ್ಲಿ. ಅದಕ್ಕೆ ಹೋಗಿರ್ತೀವಿ. ಇಲ್ಲಿ ನೇಚರ್ ಅಂತ ಬಂದಾಗ ಇಲ್ಲಿ ಸುಮಾರು ರಿಸಾರ್ಟ್ ಇದೆ. ಹಾಂ. ದೇ ಹ್ಯಾವ್ ಕ್ರಿಯೇಟೆಡ್ ದೇರ್ ಓನ್ ನೇಚರ್. ಓ ಅಂದ್ರೆ ಎಲ್ಲ ಆರ್ಟಿಫಿಷಿಯಲ್ Artificial ಆಗಿ ಮಾಡಿರೋದು. ಗಾರ್ಡನ್ ಮಾಡಿದ್ದಾರೆ, ಲಾನ್ ಮಾಡಿದ್ದಾರೆ. ಓ ಬಟ್ ನಮ್ಗೆ ದೇವರ ದಯದಿಂದ ನ್ಯಾಚುರಲ್ ನೇಚರ್ ಸಿಕ್ಕಿದೆ. ಸೊ ನಾವು ಇದು ಕರೆಕ್ಟ್ ಯುಟಿಲೈಸ್ ಮಾಡ್ಕೊಂಡು ಓ ಎಲ್ಲೂ ಏನು ಹಾರ್ಮ್ ಮಾಡ್ಲಿಲ್ಲ, ಏನು ಸಿವಿಲ್ ಕೆಲಸ ಏನ್ ಮಾಡ್ಲಿಲ್ಲ, ಓ. ಕನ್ಸ್ಟ್ರಕ್ಷನ್ ಹೆಚ್ಚು ಮಾಡ್ಲಿಲ್ಲ, ಲಿಮಿಟೆಡ್ ಕಾಟೇಜಸ್ ಇಟ್ಟಿದ್ವಿ. ಓ ಎಲ್ಲ ಕಡೆ ಹೇಗಿದೆ ಹಾಗೆ ಉಳಿಸ್ಕೊಂಡಿದ್ದಾರಲ್ಲ? ಮತ್ತೇನಿದೆ, ಗೆಸ್ಟ್ಗೆ ನೇಚರ್ ಎಂಜಾಯ್ ಮಾಡ್ಬೇಕಂದ್ರೆ ಐ ಥಿಂಕ್ ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲೇಸ್. ಓ ನಾವು ಇಲ್ಲಿ ಹೆಚ್ಚು ಕಮರ್ಷಿಯಲ್ ಮಾಡಲಿಲ್ಲ. ಹಾಂ. ಮತ್ತೆ ಯಾವುದು ಗೆಸ್ಟ್ ನಿಮಗೆ ನೇಚರ್ ಎಂಜಾಯ್ ಮಾಡಬೇಕು, ಮತ್ತೆ ನೇಚರ್ನಲ್ಲಿ ಉಳಿಬೇಕು, ಹ್ಮ್ ಪೀಸ್ ಬೇಕು, ಕಾಮ್ ಬೇಕು, ನಿಮ್ದು ಸ್ಟ್ರೆಸ್ಫುಲ್ ಲೈಫ್ಲಿಂದ ಹೊರಗಡೆ ಬರಬೇಕು ಹ್ಮ್ ಒನ್ಸ್ ಇನ್ ಎ ವೀಕ್. ಬೆಂಗಳೂರಿನಲ್ಲಿ ಎಲ್ಲ IT ದಲ್ಲಿ ಇದ್ದವ್ರಿಗೆಲ್ಲ ಇಂಥ ನೇಚರ್ನಲ್ಲಿ ಇದ್ರೆ ಇದೊಂದು ಸ್ವರ್ಗ ಇದ್ದಂಗೆ. ಇಲ್ಲಿ ಬಂದು ಉಳಿದ್ರೆ ಗೆಸ್ಟ್ ಗೊತ್ತಾಗುತ್ತೆ ಕಿ ಪರ್ಫೆಕ್ಟ್ ನೇಚರ್ ಇದಂತ. ಹಾಂ ಹಾಂ. ಎಲ್ಲ ವ್ಯೂವರ್ಸಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಒಮ್ಮೆ ನಮ್ದು ಆತಿಥ್ಯವನ್ನು ಸ್ವೀಕರಿಸಿ ಬಂದು ನೇಚರ್ ಎಂಜಾಯ್ ಮಾಡಿ. ಸೊ ಐ ರಿಕ್ವೆಸ್ಟ್ ಆಲ್ ದ ವ್ಯೂವರ್ಸ್, ಯಾರ್ಯಾರು ಇದು ನೋಡ್ತಾ ಇದ್ದಾರೆ, ಒಂದ್ಸಲ ರೇನ್ ಫಾರೆಸ್ಟ್ ರಿಸಾರ್ಟಿಗೆ ಬಂದು ಒಂದ್ಸಲ ವಿಸಿಟ್ ಮಾಡಿ. ವಾಟರ್ ಆಕ್ಟಿವಿಟೀಸ್ ಮಾಡಿ ಸಿಕ್ಕಾಪಟ್ಟೆ ಹಸುವಾಗಿದೆ. ಒಂದು ಕಡೆ RCB ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ, ಅದ್ರ ಜೊತೆಗೆ ಇಲ್ಲಿ ಡಿನ್ನರ್ ಕೂಡ ರೆಡಿ ಆಗಿದೆ. ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಬನ್ನಿ. ಹಬ್ಬ, ನಿನ್ನೆನ ಆ್ಯಕ್ಟಿವಿಟೀಸ್ ಎಷ್ಟು ಸಖತ್ತಾಗಿತ್ತು ಅಂದರೆ ಎಂಟೈರ್ ಡೇ ನಾವು ಎಂಜಾಯ್ ಮಾಡಿದ್ವಿ. ಆಮೇಲೆ ನೈಟಲ್ಲಿ ರೂಮಿಗೆ ಹೋಗಿ ಹಾಸಿ ಹತ್ರ ಹೋಗಿದ್ದೊಂದು ನೆನಪಿದೆ. ಮಾರ್ನಿಂಗಲ್ಲಿ ಎಷ್ಟು ಗಂಟೆಗೆ ಎದ್ವಿ ಅಂತಲೇ ಗೊತ್ತಾಗಿಲ್ಲ. ಆಲ್ರೆಡಿ 8:30 ಆಗಿಬಿಟ್ಟಿದೆ. ಈಗ ಮಾರ್ನಿಂಗಲ್ಲಿ ನಾವು ಬ್ರೇಕ್ಫಾಸ್ಟ್ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮೊದಲು ನಿಮಗೆ ಇಲ್ಲಿ ಜಂಗಲ್ ವಾಕ್ ಇರುತ್ತೆ ಮಾರ್ನಿಂಗಲ್ಲಿ 6:30ಗೆ. ಅದನ್ನು ಮುಗಿಸಿ ಆಮೇಲೆ ಬ್ರೇಕ್ಫಾಸ್ಟನ್ನು ಮುಗಿಸ್ಬಿಟ್ಟು ನೀವು ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಹೋಗ್ಬೋದು. ಅದು ಕಾಂಪ್ಲಿಮೆಂಟ್ರಿ ಆಗಿರುತ್ತೆ ಅಲ್ವೇನ್ರಿ? ಹಾಂ, ತುಂಬಾ ಚೆನ್ನಾಗಿತ್ತು ಇಲ್ಲಿದ್ದಂಥ ಸ್ಟೇ ಕೂಡ. ಈ ರೆಸಾರ್ಟಿಂದ ಒಂದು ಆಪ್ಷನ್ ಏನಿದೆ ಅಂದರೆ, ಬೆಳಗ್ಗೆನೇ ನೀವೇನಾದರೂ ಸ್ವಲ್ಪ ಕಾಡು ಒಳಗಡೆ ಹೋಗಿ ಅಲ್ಲಿರೋವಂಥದ್ದು ಪ್ರಕೃತಿ ಹೆಂಗಿದೆ ನೋಡಬೇಕು ಅಂದರೆ
ಒಂದು ಜಂಗಲ್ ಟ್ರಯಲ್ ಅಂತ ಕರ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ಸುತ್ತಮುತ್ತ ದಾಂಡೇಲಿಲಿ ತುಂಬ ಫೇಮಸ್ ಆಗಿರೋದಂದರೆ ರಿವರ್ ರಾಫ್ಟಿಂಗು ಮತ್ತು ಬೇರೆ ವಾಟರ್ ಆ್ಯಕ್ಟಿವಿಟೀಸು, ಜಾರ್ಬಿಂಗ್ ಇರ್ಬೋದು, ಜಿಪ್ ಲೈನಿಂಗ್ ಇರ್ಬೋದು, ಕಯಾಕಿಂಗ್ ಇರ್ಬೋದು, ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ. ನೀವೇನಾದರೂ ಜಲಕ್ರೀಡೆ ಮಾಡಿ ತುಂಬ ಖುಷಿಯಾಗಿರಬೇಕು ಅಂದರೆ ಅಲ್ಲಿಗೂ ಹೋಗ್ಬೋದು. ಅದು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಏನು ಅಂದರೆ ಈ ರೆಸಾರ್ಟಿಂದ ಸ್ವಲ್ಪ ಕಾಂಪ್ಲಿಮೆಂಟ್ರಿ ಅಂತ ಸರ್ವಿಸಸ್ ಕೂಡ ಕೊಡ್ತಾರೆ ನೀವು ವಾಟರ್ ಆ್ಯಕ್ಟಿವಿಟೀಸ್ಗೆ. ನಿನ್ನೆ ಓನರ್ ಹೇಳ್ತಾ ಇದ್ರು ಅವ್ರದ್ದೇ ಒಂದು ಜೆಟ್ಟಿ ಪಾಯಿಂಟ್ ಇದೆ ಮತ್ತು ವಾಟರ್ ಆ್ಯಕ್ಟಿವಿಟಿ ಎಕ್ಸ್ಕ್ಲೂಸಿವ್ ಟೀಮ್ ಇದೆ ಅಂತ. ಬರ್ಬೋದು, ಎಂಜಾಯ್ ಮಾಡ್ಬೋದು. ಮತ್ತು ಪ್ರೈಸ್ ಕೂಡ ತುಂಬ ರೀಸನೇಬಲ್ ಇದೆ ಅನ್ನಿಸ್ತು ಫ್ಯಾಮಿಲಿ ಜೊತೆ ಇರೋದಕ್ಕೆ. ವಿತ್ 3 times ಫುಡ್ಡು, ಒಂದು ಬೆಸ್ಟ್ ಅಕೊಮಡೇಷನ್ ಸಿಕ್ಕಿ ಪ್ರಕೃತಿ ಮಧ್ಯದಲ್ಲಿ ಇರೋದಕ್ಕೆ ತುಂಬಾ ಒಳ್ಳೆ ಆಪರ್ಚುನಿಟಿ ಅನ್ನಿಸ್ತಾ ಇದೆ. ನೀವು ಬಂದು ಒಂದ್ಸರಿ ಟ್ರೈ ಮಾಡಿ.